ಗೈಸ್ ಇಲ್ಲಿ ಮುಗಿಸ್ತೀವಿ, ಹೋಗ್ತಾ ಇದೀವಿ. 8:30 ಹೋಗ್ಬೇಕು ಅನ್ಕೊಂಡು 8:45 ಆಗೋಯ್ತು. ನಮಗೆ ಲೇಟ್ ಆದರೆ ಟಿಫನ್ ಮಾಡ್ಕೊಂಡು ಇನ್ನೂ 2.5 ಅವರ್ ಕಳ್ಸೋಕೆ ಜರ್ನಿ ಇದೆ. ಬೇಗ ಹೋಗ್ಬೇಕು ಗೈಸ್. ಹೇಳ್ತಿದ್ದೀನಿ ಟ್ರಿಪ್ ಪ್ಲಾನ್ ಮಾಡೋ. ನೀವು ಅಷ್ಟೇ ಹಿಂಗೆ ಆಡ್ತಾರೆ. ನಾನು ಟೈಮ್ ಫಾಲೋ ಮಾಡ್ತೀನಿ ಗೈಸ್. ನಾನು ಕರೆಕ್ಟಾಗಿ ಮಾಡ್ತಿರೋದು ಈ ಅಲ್ವಾ. ಈ 1 ನಿಮಿಷ ಲೇಟ್ ಆಯ್ತು. 1 ನಿಮಿಷ ಲೇಟ್ ಅಲ್ಲ, ಅಲ್ಲಿ 15 ನಿಮಿಷ. ನಾನು 1 ನಿಮಿಷ ಲೇಟ್ ಮಾಡಿದ್ರೆ ಆಗುತ್ತಾ? ನೀವು ಹೇಳಿ. 15 ನಿಮಿಷ ಲೇಟ್ ಆಗಿ ನಡೀರಿ. Hi guys, welcome back. ಇವಾಗ ನಾವು ಕಳಸ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀರಿ. ಇವಾಗ ಹೋಗ್ತಾ ಇದ್ದೀರಿ ನಡ್ಕೊಂಡು ಗೈಸ್. ಸತತವಾಗಿ 120 ಕಿಲೋಮೀಟರ್ ಆ್ಯಂಡ್ 50 ಕಿಲೋಮೀಟರ್ ಘಾಟ್ ಸೆಕ್ಷನ್ ದಾಟ್ಕೊಂಡು ಈ ರೇಂಜಿಗೆ ಬಂದಿರೋದು. ಒಂದೇ ವಿಕೆಟ್ ಹೊಡೆದಿದ್ದು ನಮ್ಮ ಇದರಲ್ಲಿ. ಸುಸ್ತಾಗ್ಬಿಟ್ಟವ್ರು ಪಾಪ. ಇನ್ನೆಲ್ಲರೂ ಸ್ಟಡಿಯಾಗಿದ್ರು. LBW ಆಗ್ತಾ ಇದ್ರು ಒಬ್ರು ನೆನ್ನೆ, ಬಟ್ ಆಗಿ ಬಚಾಗ್ಬಿಟ್ರು. ಕಾರ್ ಬರ್ತಾ ಇದೆ, ಹಿಂದೆ ಬರ್ರಿ. ಸೈಡ್ ಬನ್ರಿ. ಅವ್ರಿಗೆ ಹೇಳೋಣ ಹೋಗಲ್ಲ ಅಂತ. ಗೈಸ್ ಅಲ್ಲಿ ಪಾರ್ಕಿಂಗಿಗೆ ಜಾಗ ಇರಲಿಲ್ಲ. ಯಾವುದೋ ಸಂಧಿ ಸಿಕ್ತು, ಆ ಸಂಧಿಗೆ ಪಾರ್ಕಿಂಗ್ ಮಾಡಿಕ್ಕಿದ್ದೀರಿ ಗೈಸ್ ಇವಾಗ ಕಾರ್ನ. ಇವ್ರು ಅದೆಲ್ಲ ಹಾಕೊಂಡವ್ರ. ಹೋಗೋಣ ನೋಡಿ ಗೈಸ್, ಆ ದಾರಿ ನಡ್ಕೊಂಡು ಹೋಗ್ಬೇಕೀಗ ನಾವಲ್ಲಿ ಬ್ರಿಡ್ಜ್ ಹತ್ರ. ಸರಾಗಿ ಎಳೆದು ಬಿಸಾಕಿದ್ವಿ ನಮ್ಮ ಘಾಟ್ ಸೆಕ್ಷನ್. ಕ್ಲಿಪ್ಸ್ ಹಾಕಿರಿ. ಗಾಡಿ ಮಾತ್ರ ಮಸ್ತಾಗಿ ಓಡಿಸ್ಕೊಬಂದ್ರು ಗೈಸ್. ಗಾಡಿ ಎಲ್ಲ ಕಾರು. ಎಕ್ಸ್ಪಲ್ಸ್ ಅಲ್ಲೆಲ್ಲ ಇಲ್ಲಿ ಬಂದರೆ ಗಾಯ್ಸ್ ಆಫ್ ರೋಡಿಂಗಲ್ಲಿ ಮಸ್ತಾಗಿ ಹೋಗ್ಬೋದು. ಇಲ್ಲಿ ರೋಡೆಲ್ಲ ಇಲ್ಲಿ ಆಲ್ಮೋಸ್ಟ್ ರಚ್ ಮಣ್ಣು ರಚ್ ಟೈಪ್ ಇರೋದಿಲ್ಲ. ಮಸ್ತಾಗಿ ಹೋಗ್ಬೋದು ಗಾಯ್ಸ್. ಪ್ಲೇಸ್ ನೋಡಿ ಈಗ ಬರೀ ಮರಗಳೇ. ಲೋಹಿತ್, ಯಾವ ಮರಗಳಿವು? ಅಡಿಕೆ ಮರಗಳ ತಮ್ಮ ಅಣ್ಣ ಸರ್ ಹೆವಿ ನಿದ್ದೆ ಮಾಡ್ದ ಗಾಯ್ಸ್. ಮಕ ನೋಡ್ರಿ ಬ್ಲಾಸ್ಟೇ ಆಗ್ಬಿಟ್ಟೈತೆ ಒಂದು. ಗೈಸ್ ಯಾರು ಮಾತಾಡ್ತಾನೆ ಇದ್ದಿಲ್ಲ, ಇನ್ನೇನು ಮಾಡೋದಂತ ಮಲ್ಕೊಬಿಟ್ಟೆ. ಅವನು ಹಿಂಗೆ ಹೇಳ್ತಾವನಂದ್ರೆ ಏನು ಮಾಡೋಕ್ಕೆ ಕೆಲಸ ಇರಲಿಲ್ಲ, ಮಲ್ಕೊಂಬಿಟ್ಟೆ. ಅವನೇ ಮಾತಾಡಿಲ್ಲ ಗಾಯ್ಸ್. ಇನ್ನು ಹೆಂಗೆ ಹೇಳ್ರಿ. ಅಲ್ಲ ನಂದು ಒಬ್ಬಂದೇ ಮ್ಯಾಟ್ರ್. ನಾನು ಮಾತಾಡ್ತಾ ಇದ್ದಪ್ಪ, ನಾನು ಎಷ್ಟು ಮಾತಾಡಿ. ಅವ್ನು ಮಾತಾಡಿದ್ದೆ ನೋಡಿಲ್ಲ ಗಾಯ್ಸ್, ಮಾತಾಡ್ತಿದ್ದ ಅಂತ ಹೇಳ್ತಾವನೆ. ಹೋಗ್ತಾ ಇದ್ದೀರಿ ಬ್ರಿಡ್ಜ್ ಹತ್ರ ಗಾಯ್ಸ್. ಈಗ ಇದು ಕಳಶ ಬ್ರಿಡ್ಜ್ ಅಂತೆ. ಲೆಟ್ಸ್ ಸಿ ಹೌ ಇಟ್ ವಿಲ್ ಬಿ ಆ್ಯಂಡ್ ಹೌ ಥ್ರಿಲ್ಲಿಂಗ್ ಇಟ್ ವಿಲ್ ಬಿ. ನೋಡಿ ಗಾಯ್ಸ್, ಪಾರ್ಕ್ ಮಾಡ್ಕೊಂಗೆ ನಾಯಿ ಬಾಳ್ ಬಾಳ್ತಾವ್ರಿ ಇಲ್ಲಿ ನೋಡ್ರಿ. ನನ್ನೆದೆ ಕತ್ತಲ್ಲ ನೋಡ್ರಿ. ಇವಾಗ ಬೇಕ ತಾರ ಆದ್ರೆ ಓಕೆ. ಅಲ್ಲಿ ನೋಡ್ರಿ ಬೇಕೈ ಬಾಳು, ಬೇಕೈ ಬಾಳು ಫಾ. ಚಪ್ಪಲಿ ಬಿಚ್ಚೋಗ್ಬಿಟ್ಟಿದ್ದು ಗಾಯ್ಸ್. ಈಗ ಅಲ್ಲಿ ನೋಡ್ರಿ ಅವನ್ನ ಎತ್ಕೊಟ್ರು ನೋಡ್ರಿ. ತಾರಲ್ಲಿ ಬಂದ್ರೆ ಲೋಹಿತ್ ಬ್ರೋ ಇನ್ನೂ ಸ್ವಲ್ಪ ಹಿಂದೆ ಹಾಕಕ್ಕೆ ಹೇಳಿ. ಉಜ್ಜಿರೋದಿಲ್ಲ ಸ್ವಲ್ಪ ಹೊತ್ತಿಗೆ. ದೂರ್ಕೊಂಡೆಲ್ಲ ಬರ್ತಾ ಇದ್ದೀನಿ ಗೈಸಿಗೆ ನಾನು. ಆ ಬ್ರಿಡ್ಜ್ ಮಾತ್ರ ಇನ್ನೂ ಕಾಣಿಸಿಲ್ಲ ನನಗೆ. ಇದೆ ಗಾಯ್ಸ್ ಬ್ರಿಡ್ಜು. ಅಲ್ಲೇ ಸಿಗ್ತೀನಿ ಗಾಯ್ಸ್. ಐ ವಿಲ್ ಬಿ ಬ್ಯಾಕ್ ದೇರ್ ಗೈಸ್. ಇನ್ನೇನು ಹತ್ತತ್ರ ಬಂದಿದ್ದೀರಿ. ಇಲ್ಲಿ ನೋಡಿ ಗೈಸ್, ಹಂದಿಗೂಡು.
ನಗುವ ದಾಸವಾಳ ಬಿಟ್ಬಿಟ್ಟೈತಿ ಇಲ್ಲಿ ಗಾಯ್ಸ್. ಇಲ್ಲೊಂದು ಹೂವು ಇದೆ, ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಹೇಳಿ. ಇದೆಲ್ಲ ಜಾಸ್ತಿನೇ ಇದೆ, ವೈಟಾಗಿ ಮಸ್ತ್ ಮಸ್ತ್. ನನ್ನ ಪ್ಲೇಸ್ ಮಾತ್ರ ಚಿಂದೆ ಆಗಿದೆ ಗೈಸ್. ಲೈಕ್ ಸ್ವರ್ಗ ಇದ್ದಂಗಿದೆ ಇಲ್ಲಿ ಪೂರ್ತಿ ಜಾಗ. ಇನ್ನು ಲೋಹಿತವ್ರು ಬರ್ತಾಯಿಲ್ಲ, ಲೋಹಿತವ್ರು ಬರ್ತಾಯಿಲ್ಲ ಇರ್ರ ಇನ್ನ. ಮಸ್ತ್ ಮಾತ್ರ ಚಿಂದೆ ಆಗಿದೆ. ಲೋಹಿತವ್ರು ಬರಬೇಕು, ಅವ್ರು ಕಾಯ್ತಾ ಇದ್ದೀರಿ ಗೈಸ್. ಅವ್ರು ಬಂದಿದ ತಕ್ಷಣ ಮುಂದೆ ಹೋಗ್ತೀರಿ ಬಿಚ್ ನೋಡೋಕ್ಕೆ. ಗೈಸ್ ಇದೇನು ಅಂತ ಗೊತ್ತಿಲ್ಲ, ಹೆಂಗೆ ಆಡ್ತೈತೆ ನೋಡ್ರಿ. ಅದು ಮುಟ್ಟಿದ್ರು ಹೋಯ್ತಾ ಇಲ್ಲ. ಬನ್ನಿ ಗೈಸ್. ಗೈಸ್ ಎಲ್ಲ ಬಂದರು, ಲೋಹಿತವರು ಹೋಗ್ತಾ ಇದ್ದೀರಿ ನೋಡ್ರಿ, ಎಲ್ಲ ಹೋಗ್ತಾ ಅವ್ರು. ಲೋಹಿತು, ಡ್ರೈವರು, ರಂಜಿತ್ತು, ಲಿಖಿತಣ್ಣ, ಯಶವಂತ್ ಅವರು ಹೋಗ್ತಾವ್ರೆ ಮುಂದೆ. ಹಿಂದೆ ದಿವ್ಯಾ ಮ್ಯಾಮು ಮುಸ್ರೆ ಬರ್ತಾವ್ರೆ. ಮುಸ್ರೆ ಅಂದರೆ ತನುಶ್ರೀ ಬರ್ತಾವ್ರೆ. ಫುಲ್ಲು ಕಾಡು ಗಾಯ್ಸ್ ಇಲ್ಲಿ. ಬ್ರಿಡ್ಜ್ ಇನ್ನೂ ಸಿಗ್ತಾಯಿಲ್ಲ ನಮ್ಗೆ, ಹುಡುಕ್ತಾನೆ ಇದ್ದೀನಿ, ಹೋಗ್ತಾನೆ ಇದ್ದೀನಿ. ಫುಲ್ಲು ರಚ್ಚು ಗಾಯ್ಸ್ ನೋಡ್ರಿ. ಲಾಲಲ್ಲ ಗಾಯ್ಸ್, ಬ್ರಿಡ್ಜ್ ಕಾಣಿಸಿದೆ. ಹೆಂಗಿದೆ ನೋಡಿ ಗಾಯ್ಸ್ ಬ್ರಿಡ್ಜ್. ಸ್ವಲ್ಪ ಕಾಣಿಸ್ತಾ ಉಂಟು. ಪಾಪ ರಚ್ಚುಂಟು ಮಾರಲ್ಲಿ. ಜಾರಿ ಬಿದ್ದರೆ ಸ್ವರ್ಗ ಕಾಣಿಸ್ತಾ ಉಂಟು. ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೆ ಗಾಯ್ಸ್. ಹ್ಯಾಂಗ್ ಮಾಡಿದ್ದಾರೆ ಇದನ್ನು. ಇನ್ನು ನೋಡುವ, ಅಲ್ಲಿ ಸೆಂಟ್ರಲ್ ಹೋಗಿ ನೋಡಿ. ವಿ ಕೇಮ್ ಟು ಹ್ಯಾಂಗಿಂಗ್ ಬ್ರಿಡ್ಜ್ ಆಫ್ ಕಳಶ. ವಿ ಆರ್ ಗೋಯಿಂಗ್ ದೇರ್. ಹೋಗ್ತಾ ಇದ್ದೀರಿ ಇವಾಗ ಮೇಲಕ್ಕೆ. ಲೋಹಿತ್ ಫಸ್ಟ್ ಹೆಜ್ಜೆ ಇದ್ದ ಅಲ್ಲಿ ನೋಡಿ ಗಾಯ್ಸ್. ಲೋಹಿತ್ ಅಯ್ಯೋ ಹಾಯ್ ಮಾಡ್ತಾವನೆ. ಬನ್ನಿ ಗಾಯ್ಸ್ ಹೋಗುವ. ಬನ್ರಲ್ಲ. ದಿಸ್ ಈಸ್ ಕಾಲ್ಡ್ ಕಳಶ ಹ್ಯಾಂಗಿಂಗ್ ಬ್ರಿಡ್ಜ್. ಇಟ್ಸ್ ಲೈಕ್ ಸ್ವರ್ಗ ಗೈಸ್. ನೀರು ಹರಿತಾ ಇದೆ ಸೆಂಟ್ರಲಲ್ಲಿ. ಮುಡ್ದೋಗಲ್ಲ ಏನು. ಜಂಪ್ ಮಾಡಿದೆ ನೋಡಿದೆ. ಅಲ್ಲಾಡ್ತೈತೆ ಗಾಯ್ಸ್ ಸೆಂಟ್ರಿಗೆ ಬಂದರೆ ಈಗ. ಮಸ್ತಾಗಿದೆ ಡ್ರೆಸ್. ನೋಡಿ ಗೈಸ್, ಇಟ್ಸ್ ಕಾಲ್ಡ್ ಹ್ಯಾಂಗಿಂಗ್ ಬ್ರಿಡ್ಜ್. ಗೈಸ್ ಈ ಕಡೆ ಬಂದಿದ್ದೀರಿ, ಈ ಕಡೆ ಎಂಡಿಲ್ಲಲ್ಲ ಯಾರು ಇಲ್ಲ, ನಾವು ಒಬ್ಬನೇ ಇರೋದು ನೋಡಿ. ಹೋಗಿ ಫುಲ್ಲು ಮಸ್ತಾಗಿದೆ ಗೈಸ್ ಇಲ್ಲಿ. ಬಂದರು ಗೈಸ್. ರೋಹಿತ್ ಬಂದ, ಮಲಗಿದ್ದ. ಒಳ್ಳೆ ವ್ಯೂ ಇದೆ. ಬ್ರಿಡ್ಜೆಲ್ಲ ಅಲ್ಲಾಡ್ತೈತೆ. ದಿವ್ಯಾ ಮ್ಯಾಮ್ ಹೆಂಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ಅಷ್ಟೇ. ಮೊಸ್ಲೆ ಕಾಣಿಸ್ಬೇಕಂತ ಇವನಿಗೆ. ಯಾವುದು ಕಪ್ಪೆ ಚಿಪ್ ಥರ ಕಾಣಿಸ್ತೈತೆ ನನಗೆ. ಈ ಕಡೆ ನೋಡ್ಸೋ, ವ್ಯೂ ನೋಡ್ಸೋ. ಈ ಕಡೆ ನೋಡಿ ವ್ಯೂ ನೋಡಿ. ಅದು ಯಾವ ಬೆಟ್ಟ ಅಂತ ಗೊತ್ತಿಲ್ಲ, ಬಟ್ ಇಟ್ಸ್ ನೈಸ್. ನೀರು ಹರ್ಕೊಂಡು ಹೋಗ್ತಾ ಇದೆ, ಬಟ್ ವಿ ಡೋಂಟ್ ನೋ ವೇರ್ ಇಟ್ಸ್ ಗೋಯಿಂಗ್. ಏನಿದು ಅಂತ ಗೊತ್ತಾಗುತ್ತೆ. ಅಷ್ಟೊಂದು ಒಂದು ಪಕ್ಷಿ ಇದೆ, ಝೂಮ್ ಮಾಡ್ತೀನಿ ನೋಡಿ. ಕಿಂಗ್ ಫಿಶರ್ ಥರ ಇದೆ. ಅದು ಕಿಂಗ್ ಫಿಶರ್ ಅಲ್ಲ, ಅದು ಕಿಂಗ್ ಫಿಶರ್ ಅಲ್ಲ, ಬಟ್ ಇಟ್ಸ್ ನೈಸ್. ಕೇರ್ಕೊಂತೈತೆ. ಓಕೆ, ಇದು ಏನಂತ ಗೊತ್ತಾಗ್ತದೆ. ಇಟ್ಸ್ ನೈಸ್ ಗೈಸ್. ಏನು ಹೊಳೆನಾ? ಇಟ್ಸ್ ಪಾಂಡ್ ಬ್ರೋ. ಪಾಂಡ್ ಅಂತಾರೆ ಏನೋ ಇದಕ್ಕೆ. ಅಂದ್ಬಿಟ್ಟು ಅಲ್ಲಿ ಶೇಕ್ ಮಾಡ್ಬಿಡ್ತಾರೆ ನಿನ್ನ. ಇನ್ನೇನಂತಾರೆ ಇದನ್ನು? ಪಾಂಡ್ ಅಂದರೆ ಕೆರೆ ಪಾಂಡ. ಇದೇನಂತಾರೆ? ಹರಿಯುವ ನೀರು. ಹೊಳೆ, ಹರಿಯುವ ನೀರು. ಲೋಹಿತ್ ಫೋನ್ ಬಿದ್ದರೆ ವಾಟರ್ ಪ್ರೂಫು ಬದುಕಿರುತ್ತೆ, ಆದರೆ ಎತ್ಕೊಂಬರೋರು ಯಾರು ಇಲ್ಲ. ಅದಕ್ಕೆ ನಾವು ಏನೂ ಮಾಡೋಕ್ಕಾಗ. ಗೈಸ್ ಮಳೆ ಬರ್ತಾ ಇದೆ ಗೈಸ್, ಬೇಗ ಹೋಗ್ಬೇಕೀಗ.
ಬ್ರಿಡ್ಜ್ ಮೇಲೆ ಇದ್ರಿ, ಮಳೆ ಬಂದ್ಬಿಡ್ತು. ಹೋಗ್ತಾ ಇದ್ದೀರಿ ಈಗ. ಎಲ್ಲ ನಿಂತಿದ್ದಾರೆ ಅಲ್ಲಿ. ಬಂದೇ ಬಿಟ್ರಿ ಗಾಯ್ಸ್. ನೋಡಿ ಗಾಯ್ಸ್, ಎಲ್ಲ ನಿಂತಿದ್ದಾರೆ ಇಲ್ಲಿ. ಮಳೆ ಬೀಳ್ತಾ ಇದೆ ಗಾಯ್ಸ್. ವಿಲ್ ಬ್ಯಾಕ್ ಫಾರ್ ಗಾಯ್ಸ್. ಮಳೆ ನೋಡ್ತಾ ಇದ್ದೀರಿ ಗಾಯ್ಸ್. ನೋಡ್ರಿ ಅಣ್ಣ ಸರ್, ಫುಲ್ಲು ಮಳೆ ಇಲ್ಲಿ. ಹೋಗ್ತಾ ಇದ್ದೀರಿ ವಾಪಸ್ಸು. ಒಳ್ಳೆ ಎಕ್ಸ್ಪೀರಿಯೆನ್ಸು ಗಾಯ್ಸ್. ಒಟ್ನಾಗ ಮಸ್ತಾಯಿತ್ತು. ಬ್ರಿಡ್ಜ್ ಮೇಲೆ ಮಳೆ ಬಂತು, ಚೆನ್ನಾಗಿತ್ತು. ಇವಾಗ ಮಳೆ ಕಮ್ಮಿ ಆಗ್ತೈತೆ. ಪಿಕಾಕ್ ಹೋಗ್ತೈತೆ ಅನ್ಕೊಂಬೇಡ್ರಿ, ಅದು ಲೋಹಿತ್ ಹೋಗ್ತಾ ಇರೋದು. ಲೋಹಿತ್ ಮತ್ತು ರೋಹಿತ್ ಅವ್ರ ತಮ್ಮ ಹೋಗ್ತಾ ಇರೋದು. ಮಳೆ ನಿಂತು ಗಾಯ್ಸ್ ಆಲ್ಮೋಸ್ಟು. ಅದು ನವಿಲ್ ಕೂಗ್ದಂಗೆ ಇರಲಿಲ್ಲ ಗಾಯ್ಸ್. ಹೌದು, ಇಲ್ಲಿ ಹಂದಿ ಬ್ರೀಡಿಂಗ್ ಇದೆ ಗಾಯ್ಸ್ ಇಲ್ಲಿ. ಬೇಕಾದ್ರೆ ಬಂದು. ಹಾಂ ಹೌದು, ಇಲ್ಲಿ ಇದು ಊರು. ಹಾಂ, ಕಳಶ. ಕಳಸ ಹತ್ರ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಏನು ಹಂದಿ ಬ್ರೀಡಿಂಗ್ ಇದೆ ಅಲ್ಲಿ. ಮತ್ತು ಹಂದಿ ಟ್ರೈನಿಂಗ್ ಕೂಡ ಮಾಡ್ತಾರಂತೆ ಅಲ್ಲಿ. ಅಲ್ಲೋಗಿ ನೀವು ಟ್ರೈನಿಂಗು ಬ್ರೀಡಿಂಗು ಎರಡೂ ಮಾಡಿಸ್ಕೊಬೋದು. ಒಂದು 30 ಮಿನಿಟ್ಸ್ ಇದ್ರೆ ಅಲ್ಲಿ ನಾವು. ಇಲ್ಲ ಅಲ್ಲ, ಒಂದು 15 ಮಿನಿಟ್ಸ್ ಇದ್ರಿ. ಕರೆಕ್ಟಾಗಿ 1 o'clock 1:05 ಆಯ್ತು. ಆ 15 ಮಿನಿಟ್ಸಲ್ಲಿ ಗಾಡಿ ಎತ್ತಿ ಫುಲ್ ಎಂಜಾಯ್ ಮಾಡಿದ್ದೀರಿ. ಆ ಬ್ರಿಡ್ಜ್ ಸೆಂಟ್ರಿಗೆ ಹೋದ್ರೆ ಗಾಯ್ಸ್ ಎಲ್ಲ ಆಡ್ತೈತೆ. ಒಂದು ಸೆಕೆಂಡ್ ಭಯ ಆಯಿತು. ಕಾರ್ ಹತ್ರ ಹೋಗ್ಬಿಟ್ಟು ವಾಪಸ್ ಬರ್ತೀರಿ ಗಾಯ್ಸ್. ನಿಮಗೆ ಟೇಕ್ ಎ ಬ್ರೇಕ್. ಕಿಚ್ಚಿರಲ್ಲ, ಪಿಕಾಕ್ ಹೋಗ್ತೈತೆ ಗಾಯ್ಸ್. ರೋಹಿತ್ ಪಿಕಾಕ್. ಕೋಗಿಲಿ ಥರ ಕೂಗ್ತಾ ಇದೀರ್ಲಿ. ಅಣ್ಣ ಸರ್ ಫೀಲಿಗೆ ಬಂದ್ಬಿಟ್ಟ. ಇಲ್ಲ, ಕೋಗಿಲ ಅಂದಿದ ತಕ್ಷಣ ಕ್ರಾಕ್ಸ್ ಜಾರ್ತದಪ್ಪ ಗಾಯ್ಸ್. ಬಾಹುಬಲಿ ಫಾಲ್ಸ್ ಇದೆಯಲ್ಲ, ಅದನ್ನು ತೋರಿಸ್ತೀನಿ ನೋಡಿ ಈಗ. ಬೀವರ ಹೆಂಗೈತೆ ಗಾಯ್ಸ್ ಬಾಹುಬಲಿ? ಅದು ನೋಡಿ, ಬಾಹುಬಲಿ ಫಾಲೋವರ್ಸ್ ಹಿಂದೆ ಬರ್ತಾ ಇದ್ದಾರೆ ಒಬ್ಬೊಬ್ಬರ ಹಿಂದೆ. ದೊಡ್ಡ ಫಾಲ್ಸ್ ಯಾವ್ದನ್ನ ಸಿಕ್ಕಿದ್ರೆ ತೋರಿಸ್ತೀನಿ ಗಾಯ್ಸ್. ಇನ್ನೆಲ್ಲೂ ದೊಡ್ಡ ಫಾಲ್ಸ್ ಇಲ್ಲ. ದೊಡ್ಡ ಫಾಲ್ಸ್ ಸಿಕ್ಕಿದ ತಕ್ಷಣ ತೋರಿಸ್ತೀರಿ. 2 minutes we will reach. ಗಾಯ್ಸ್, ರೋಹಿತ್, ಬಾಹುಬಲಿ ಫಾಲ್ಸ್ ಗಾಯ್ಸ್. ಹಂದಿಗಳು ಹೆಂಗಿದೆ ಗಾಯ್ಸ್? ನೋಡ್ರಿ, ಇಬ್ಬರು ಹಂದಿಗಳು ಗಾಯ್ಸ್. ಗಾಯ್ಸ್ ಈಗ ನೋಡಿ. ಬಾಹುಬಲಿದಲ್ಲಿ ಈ ಫಾಲ್ಸ್ ನೆಗ್ರಕ್ಕೆ ಹೋಗಿನೇ ಪ್ರಭಾಸ್ ಒಂದ್ಸಲಿ ಕೆಳಗೆ ಬಿದ್ದಿದ್ದು. ವೆಲ್ಕಮ್ ಬ್ಯಾಕ್. ಇವಾಗ ಬ್ರಿಡ್ಜಿಂದ ಬಂದ್ರಿ, ಹ್ಯಾಂಗಿಂಗ್ ಬ್ರಿಡ್ಜಿಂದ ಬಂದು ಇವಾಗ ಕಲಶೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ತೋರಿಸ್ತೀನಿ. ಹೋಗ್ತಾ ಇದ್ದೀರಿ ಕಲಶೇಶ್ವರ ದೇವಸ್ಥಾನಕ್ಕೆ. ಅದ್ರ ಆರ್ಚ್ ಹತ್ರ ಬಂದಿದ್ದೀರಿ. ಇವಾಗ ತೋರಿಸ್ತೀನಿ ಈಗ. ಶ್ರೀ ಕಲಶೇಶ್ವರ ಸ್ವಾಮಿ ದೇವಸ್ಥಾನ. ಹಾಯ್ ಗೈಸ್, ಚಿಕ್ಕಮಂಗ್ಳೂರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಚಪ್ಪಲಿಲೇ ಬಿಡು. ಅವ್ರು ಹಾಕ್ಕೊಂಡೆ ಬಂದಿದ್ದಾರೆ, ಬನ್ನಿ ನೋಡಿ. ನಾನು ಬಿಟ್ಬಿಟ್ಟೆ ನೋಡಿ ಗಾಯ್ಸ್. ಕಳಶೇಶ್ವರ ದೇವಸ್ಥಾನಕ್ಕೆ ಒಳಕ್ಕೆ ಹೋಗ್ಬೇಕು ಇವಾಗ ನಾವು. ಬನ್ನಿ ಗೈಸ್, ಒಳಕ್ಕೆ ಹೋಗೋಣ. ನೋಡಿ ಗೈಸ್, ಒಳಕ್ಕೆ ಹೋಗ್ತಾ ಓವಾ ಗೈಸ್. ದೇವಸ್ಥಾನದೊಳಗೆ ಬಂದಿದ್ದೀವಿ ಗಾಯ್ಸ್. ಇಲ್ಲಿ ಬೋಲ್ಡ್ ಹಾಕಿದ್ದಾರೆ. ಇಲ್ಲಿ ನೋಡಿ ಗೈಸ್, ಒಳಕ್ಕೆ ಹೋಗ್ತಾ ಇದ್ದೀವಿ ಈಗ ಕಳಶೇಶ್ವರ ದೇವರನ್ನು ನೋಡುವುದಕ್ಕೆ.
ನೋಡಿ ಗೈಸ್, ಒಳಗೆ ಬಂದ್ರಿ. ಒಳಗೆ ಬಂದಿದ ತಕ್ಷಣ ತೋರಿಸ್ತೀನಿ ನೋಡಿ ಹೆಂಗಿದೆ. ನೋಡಿ ಗೈಸ್ ಹೆಂಗಿದೆ ಅಂತ. ಇದು ಕಳಶೇಶ್ವರ ದೇವಸ್ಥಾನ. ಒಳಕ್ಕೆ ಹೋಗ್ಬೇಕು ನಾವು. ಒಳಕ್ಕೆ ಹೋಗ್ಬೋದು, ಆದರೆ ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ ಅಲ್ಲಿ. ಸೊ ಸಾರಿ ಗೈಸ್, ವಿ ಕಾಂಟ್ ಶೋ. ಓಕೆ ಗೈಸ್, ಐ ವಿಲ್ ಬಿ ಬ್ಯಾಕ್ ಸೂನ್. ನೋಡಿ ಗೈಸ್, ಇದು ಕಳಶೇಶ್ವರ ದೇವರು ದೇವಸ್ಥಾನದೊಳಗಿದ್ದೀರಿ. ಸ್ವಲ್ಪ ಹೊತ್ತು ಕೂತಿದ್ದಾರೆ ಎಲ್ಲರೂ, ನೋಡ್ಬೋದು. ಮ್ಯಾಮ್ನ ಕೇಳೋಣ ಬನ್ನಿ, ಹೆಂಗೆ ಅನಿಸ್ತಿದೆ ದೇವಸ್ಥಾನ. ಆ್ಯಕ್ಚುಲಿ ದೇವಸ್ಥಾನ ಓಪನ್ ಇರುತ್ತೆ ಅಂತ ಬಂದ್ವಿ. ದೇವಸ್ಥಾನ ಕ್ಲೋಸ್ ಆಗಿದೆ, ಊಟನೂ ಕ್ಲೋಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅದೇ ಡಿಸೈಡ್ ಮಾಡ್ತಿರೋದು. ಅವರ್ ಬಾಸ್ ಇಸ್ ಡಿಸೈಡಿಂಗ್. ದೇವಸ್ಥಾನ ಬೇರೆ ಓಪನ್ ಇಲ್ಲ ಗೈಸ್. ಅದೇ ಚಿಕ್ಕದಾಗ ಅಲ್ಲಿ ಡೋರ್ ಹಾಕಿದ್ದಾರೆ, ಅದನ್ನು ನೋಡ್ಕೊಂಡು ಬಂದ್ರಿ. ಈಗ ನೋಡುವ, ಏನೋ ಮಾಡುವ. ಮತ್ತು ಇವಾಗ ಎಲ್ಲೋಗ್ಬೇಕಂತ ರೋಹಿತ್, ಇವಾಗ ಎಲ್ಲೋಗೋದು ರೋಹಿತಾ? ಇವಾಗ ಹೊರನಾಡೋಣ. ಹೊರನಾಡಿಂದ ವಾಪಸ್ ಬಂದರೆ ನಾವು ಇದಕ್ಕೆ ಗೈಸ್ ಏನೋ ತೋರಿಸ್ತೀನಿ ನೋಡಿ ಗೈಸ್. ದೇವಸ್ಥಾನದೊಳಗೆ ಎಲ್ಲ ಬಿಟ್ಟಿದ್ದಾರೆ ಗೈಸ್ ಹಸುನ. ಅದು ನೀರು ಕುಡಿಯೋಕೆ ಹೋಗಿದೆ. ನೀರಿಲ್ಲ ಪಾಪ ಗೈಸ್, ಅದಕ್ಕೆ. ಗೈಸ್ ವೆಲ್ಕಮ್ ಬ್ಯಾಕ್. ದೇವಸ್ಥಾನ ಮುಗೀತಿ ಈಗ. ದೇವಸ್ಥಾನದಿಂದ ಕಾರ್ ಹತ್ರ ಹೋಗ್ತಾ ಇದ್ದೀವಿ ನೋಡಿ. ಎಲ್ಲ ವಾಪಸ್ ಬರ್ತಾ ಇದ್ದಾರೆ. ವಾಪಸ್ ಹೋಗ್ತಾ ಇದ್ದೀರಿ ಇವಾಗ. ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದೀನಿ. ಸೂರ್ಮನೆ ಫಾಲ್ಸ್ ಅನ್ಕೊತೀನಿ ನೆಕ್ಸ್ಟ್ ಪ್ಲೇಸು. ಅದಕ್ಕೆ ಹೋಗ್ತಾ ಇದ್ದೀರಿ ಈಗ. ಸೂರ್ಮನೆ ಫಾಲ್ಸ್ ಹತ್ರ ಹೋಗಿ ಐ ವಿಲ್ ಬ್ಯಾಕ್ ಗಾಯ್ಸ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾವು ಸೂರ್ಮನೆ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕ್ ಮಾಡ್ಬಿಟ್ಟು ಬಂದಿದ್ದೀವಿ. ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ. ನಾನು ಹಿಂದೆ ಹೋಗ್ತಾ ಇದ್ದೀನಿ ನೋಡಿ ಗಾಯ್ಸ್. ಎಲ್ಲ ಫಾಲ್ಸ್ಗೆ ಹೋಗ್ತಾ ಇದ್ದೀರಿ ಇವಾಗ. ಇನ್ನೆಲ್ಲ ಈಜಾಡ್ಬೋದಂತೆ ಗಾಯ್ಸ್. ಈಜಾಡ್ಕೊಂಡೆಲ್ಲ ಹೋಗ್ತಾ ಇದ್ರು. ಆದರೆ ನಮ್ಗೆ ಅಷ್ಟು ಟೈಮ್ ಇಲ್ಲ ಈಗ. ನಾವು ಬೇರೆ ಪ್ಲೇಸಸ್ ಕವರ್ ಮಾಡಬೇಕು. ಅದಕ್ಕೆ ಮುಸ್ರೆ ಗೈಸ್ ನೋಡಿ, ಇಲ್ಲೊಂದು ವ್ಯೂ ತೋರಿಸ್ತೀನಿ ನಿಮ್ಗೆ. ಶೂ ಹಾಕೋ ಬಂದಿದ್ರೆ ಬೆಟರ್ ಇಲ್ಲಿ. ನಾನು ಶೂನೇ ತಂದಿಲ್ಲ, ನಡೀರಿ. ನಮ್ಮ ಲೈಫಲ್ಲಿ ಹೇಳಕ್ಕೆ ಆಗಲ್ಲ. ಬೇಗ ನಡೀರೋ ಗೈಸ್. ಇನ್ನೇನು ಬಂತು ಅನ್ಕೊತೀನಿ. ಫಾಲ್ಸ್ ಎಲ್ಲ ಕಿಸ್ತಾ ಇದ್ದಾರೆ ಅಲ್ಲಿ. ಎಲ್ಲ ಕಿಸ್ತಾ ಇರೋ ಸೌಂಡ್ ಕೇಳಿಸ್ತಿದ್ಯಾ ಗೈಸ್? ಆಲ್ಮೋಸ್ಟ್ ಫಾಲ್ಸ್ ಹತ್ರ ಬಂದಿದ್ದೀವಿ. ತೋರಿಸ್ತೀನಿ ನೋಡಿ ಗೈಸ್. ಕಿಸ್ತಾ ಇದ್ದಾರೆ ಎಲ್ರೂ. ಬನ್ನಿ ತೋರಿಸ್ತೀನಿ ಫಾಲ್ಸ್ ಹೆಂಗಿದೆ ಅಂತ. ಹೆಸರು ಹಾಯ್ಕೊಂಡು ನೋಡಿ ಸರ್. ಜಾರ್ತಾ ಇದ್ದೇನಾ? ಅಲ್ಲಿ ಮೆಟ್ಲು ಇಟ್ಕೊಂಡು ಏನಕ್ಕೆ ಹಂಗೋತೀರಾ? ಕಾಳು ಬಾಳ್ತಾವ್ರಲ್ಲಿ ಅಲ್ಲಿ ಜಾರ್ತಾ ಐತೆ ಗಾಯ್ಸ್. ಫೈನಲಿ we came to Surmane Falls. Come, let's see the view. Hi guys, ನೋಡಿ ಸಂಗೀತ ಅಂತ. ಇದೇ ಸುರ್ಮನೆ ಫಾಲ್ಸು. ಆಮೇಲೆ ಒಂದು ಕ್ಲಿಪ್ ಆರಿಜಿನಲ್ ಕ್ಲಿಪ್ಪು ವರ್ಟಿಕಲ್ ಎರಡು ಕಲರ್ ನೋಡಿ ಗೈಸ್, ಮರಿಬೇಡ. ಮೇಲಿಂದ ಹರಿತಿದೆ. ಸುತ್ತಮುತ್ತ ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾರೆ ಅಂತ. ಗೈಸ್ ವೆಲ್ಕಮ್ ಬ್ಯಾಕ್. ಡೀಸೆಲ್ ಆಡಿದಾಯ್ತು ಇವಾಗ. ಇದು ಸೂರ್ಮನೆ ಫಾಲ್ಸಲ್ಲಿ ನೋಡ್ಕೊ ಮನೆಯಲ್ಲೆಲ್ಲ ನಿಂತ್ಕೊಂಡ್ರೆ ಹೋಗ್ತಾ ಇದ್ದೀರಿ ಗಾಯ್ಸ್ ಇವಾಗ ಎತ್ಕೊಂಡು. ಇದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದೀವಿ ನಾವು ಗೈಸ್. ಸೂರ್ಮನೆ ಫಾಲ್ಸಿಂದ ಬಂದಾಯಿತು. ಅಂದರೆ ಸೂರ್ಮನೆ ಫಾಲ್ಸಿಂದ ಹೋಗ್ತಾ ಇದ್ದೀರಿ ಇವಾಗ. ದಿವ್ಯಾ ಮ್ಯಾಮನ್ನು ಕೇಳೋಣ ಬನ್ನಿ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಮ್ಯಾಮ್ ಹೆಂಗಿತ್ತು? ತುಂಬ ಚಳಿ ಆಗ್ತಿದೆ. ಈ ಚಳಿಯನ್ನು ಫುಲ್ ನೆನ್ಕೊಂಡು ಬಂದಿದ್ದಾರೆ ಇವರು. ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ. ಅನ್ಸಿ ಗಾಯ್ಸ್. ಮನೆ ಗಾಯ್ಸ್ ತಗೋವಾ. ಟೈಮ್ ಆಯಿತು, ಬರ್ತಾ ಇದ್ದಾರೆ ಎಲ್ರೂ.
ಬೇಗ ಹೋಗಬೇಕು ಗಾಯ್ಸ್. ಇನ್ನು ನೆಕ್ಸ್ಟ್ ಪ್ಲೇಸಸ್ ಕವರ್ ಮಾಡಬೇಕು ಅಂದರೆ ನಾವು ಬೇಗ ಹೋಗಬೇಕು. ಸೊ ಇವಾಗ ಕಾರ್ ಹತ್ರ ಹೋಗ್ತಾ ಇದ್ದೀರಿ. ಕಾರ್ ಹತ್ರ ಹೋಗ್ಬಿಟ್ಟು ವಿಲ್ ಬ್ಯಾಕ್ ಗಾಯ್ಸ್. ಬಾಯ್. 2 hours later. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲಲ್ಲಿ ಇದ್ದೀವಿ. ಆರ್ಚ್ ಮುಂದೆ ಇದ್ದೀನಿ ನಾನು. ಇದು ಹೊರನಾಡು ಎಂಟ್ರೆನ್ಸ್ ಇದು. ಬನ್ನಿ ಗೈಸ್ ಒಳಗೆ ಹೋಗುವ. ಅಣ್ಣ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಅಣ್ಣ. ಬನ್ನಿ ಗೈಸ್ ಒಳಗೆ ಹೋಗ್ತಾ ಇದ್ದೀನಿ. ಮೆಟ್ಲು ಹತ್ಬೇಕೀಗ. ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಒಳಗೆ. ನಾನು ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್. ನೋಡಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ. ಎಲ್ಲ ಒಳಕ್ಕೆ ಹೋಗಿದ್ದಾರೆ ಗಾಯ್ಸ್. ನಾವು ಒಂದ್ಸಲಿ ಬಂದಿದ್ರಿ ಗಾಯ್ಸ್, ಟ್ರಿಪ್ಪಿಗೆ ಬಂದಾಗ ಬಂದಿದ್ರಿ. ಅವಾಗ ಪೂರ್ತಿ ಏನು ಗ್ರ್ಯಾಂಡ್ ಇರಲಿಲ್ಲ. ಇವಾಗ ಪೂರ್ತಿ ಗ್ರ್ಯಾಂಡ್ ಮಾಡಿದ್ದಾರೆ. ಚೆನ್ನಾಗಿದೆ ಗಾಯ್ಸ್, ಹೊಸ್ದಾಗಿ ಮಾಡಿದ್ದಾರೆ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಈಗ. ಹೆಂಗೆ ಮಾಡಿದ್ದಾರೆ ನೋಡಿ ಎಂಟ್ರೆನ್ಸಲ್ಲಿ. ಗೈಸ್ ದೇವಸ್ಥಾನದೊಳಗೆ ಇದ್ದೀವಿ ನಾವೀಗ. ದರ್ಶನ ಆಯಿತು, ದರ್ಶನ ಆಗಿದೆ. ದೇವ್ರದ್ದು ಹಾಕ್ತೀರಿ ವಿಡಿಯೋ, ಅದು ಪರ್ಸ್ನಲಾಗಿ ತೊಗೊಂಡಿದ್ದೀವಿ. ಬನ್ನಿ ಗೈಸ್, ಈಗ ನೋಡಿ ತೋರಿಸ್ತೀನಿ. ಇದೆ ಚೆನ್ನಾಗಿದೆ ಗೈಸ್ ದೇವಸ್ಥಾನ. ಹೋಗಬೇಕು ಗೈಸ್. ದೇವ್ರ ದರ್ಶನ ಬೇಗನೆ ಆಯಿತು. ಆಲ್ಮೋಸ್ಟ್ ಒಂದು 2 ಮಿನಿಟ್ಸಲ್ಲಿ ಆಗೋಯ್ತು ಗೈಸ್ ದರ್ಶನ. ನೀವು ಒಳಗೆ ಆಚೆ ಹೋಗ್ತಾ ಇದ್ದೀರಿ ಗೈಸ್. ಆಮೇಲೆ ಅಲ್ಲಿ ಆಚೆ ಸಿಗ್ತೀವಿ ಗೈಸ್. ಗೈಸ್ ಆಚೆ ಬಂದರೆ ಈಗ ತಾನೆ ದರ್ಶನ ಆಯಿತು. ಆಯ್ತು ಗೈಸ್, ದರ್ಶನ ಆಯಿತು. ಇವಾಗ ಊಟ ಮಾಡಬೇಕು ಗೈಸ್. ಬೆಳಗ್ಗೆ ಮಾಡಿದ್ದು ಊಟ, ಇನ್ನು ಇವಾಗ ಮಾಡಬೇಕು ಊಟ. ಆಮೇಲೆ ಸಿಗ್ತೀವಿ ಗೈಸ್. ಊಟ ಮಾಡೋವಾಗ ಐ ವಿಲ್ ಬ್ಯಾಕ್. ಗಾಯ್ಸ್ ನಾವೀಗ ಎಸ್ಥೆಟಿಕ್ ಮೂಮೆಂಟಲ್ಲಿ ಇದ್ದೀವಿ. ವಿ ಆರ್ ಇನ್ ಪೆಟ್ರೋಲ್ ಬಂಕ್. ಸಕಲೇಶ್ಪುರಲ್ಲಿ ರೂಮೇ ಇಲ್ಲ. ಇಷ್ಟೊತ್ತ ಬಂದಿದ್ದೀವಿ. ಅಣ್ಣಲ್ಲಿ ಹೋಗಿದ್ರೆ ಹೋಗ್ತೀವಿ ಈಗ ನಾವು ಕೂಡ. ಬಂದ್ವಿ, ಸ್ವೀಟು ತಿಂತಿದ್ದೀನಿ ಇವತ್ತು. ಗೈಸ್ ಟಾಪಿಗೆ ಬಂದಿದ್ದೀವಿ. ಪೂರ್ತಿ ಗಾಡಿ ಇಲ್ಲಿ ಅಲ್ಲಿಗೆ ಹೊಡಿತಿದೆ ನೀರು, ಮಂಚು ಪೂರ್ತಿ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.